ಅಶ್ವತ್ಥನಾರಾಯಣ ದೇವಸ್ಥಾನ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿದೆ. ಇದು ಮಹಾಭಾರತದ ಕಥೆ ಪ್ರಕಾರ ವಿದುರನು ಇಲ್ಲಿನ ಅಶ್ವತ್ಥ ವೃಕ್ಷದ ಕೆಳಗೆ ತಪಸ್ಸು ಮಾಡಿದ್ದರಿಂದ ಈ ಸ್ಥಳಕ್ಕೆ ವಿದುರಾಶ್ವತ್ಥದಲ್ಲಿ ನಾಗದೋಷ ನಿವಾರಣೆಗಾಗಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಸಂತಾನ ಪ್ರಾಪ್ತಿ, ಆರೋಗ್ಯ ವೃದ್ಧಿ ಮತ್ತು ಕುಟುಂಬದ ಒಳಿತಿಗಾಗಿ ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ನೀವು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾಗನ ಕಲ್ಲುಗಳ ಪ್ರಮಾಣ ಹೆಚ್ಚಾಗಿದ್ದು, ಅನೇಕ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಲು ಇಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಇನ್ನು ಗಾಂಧೀಜಿಯವರ ವಿಷಯಕ್ಕೆ ಬಂದರೆ ವಿದುರಾಶ್ವತ್ಥಕ್ಕೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವೂ ಇದೆ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದ ಪ್ರಭಾವ ಈ ಪ್ರದೇಶದ ಮೇಲೂ ಬಿದ್ದಿತ್ತು. ಆಗ ವಿದುರಾಶ್ವತ್ಥದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಶಾಂತಿಯುತ ಪ್ರತಿಭಟನೆಗಳು ನಡೆದಿದ್ದವು. ಈ ವಿದುರಾಶ್ವತ್ಥದಲ್ಲಿ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ದೇವಾಲಯದ ದೊಡ್ಡ ಜಾತ್ರೆ ನಡೆಯುತ್ತದೆ. ಇದು ವಾರ್ಷಿಕ ಉತ್ಸವವಾಗಿದ್ದು, ನಾಗದೋಷ ಪರಿಹಾರದ ಪ್ರಮುಖ ಉದ್ದೇಶಗಳು ಹಲವಾರು. ಹಿಂದೂ ಪದ್ಧತಿಯಲ್ಲಿ ನಾಗದೋಷವು ಹಿಂದಿನ ಜನ್ಮದ ಕರ್ಮಗಳು ಅಥವಾ ಹಾವುಗಳಿಗೆ ಮಾಡಿದ ಅಪಚಾರಗಳಿಂದ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಇದರ ಪರಿಹಾರದ ಉದ್ದೇಶಗಳು ಮುಖ್ಯವಾಗಿ 1. ಸಂತಾನ ಪ್ರಾಪ್ತಿ, ನಾಗದೋಷದಿಂದ ಮಕ್ಕಳಾಗುವುದಿಲ್ಲ ಅಥವಾ ಸಂತಾನಕ್ಕೆ ತೊಂದರೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಪರಿಹಾರ ಪೂಜೆಗಳಿಂದ ಈ ದೋಷ ನಿವಾರಣೆಯಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬುತ್ತಾರೆ. 2. ಆರೋಗ್ಯ ಸುಧಾರಣೆ, ಕೆಲವು ದೈಹಿಕ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ನಾಗದೋಷ ಕಾರಣವಾಗಿರಬಹುದು ಎಂದು ಭಾವಿಸಲಾಗುತ್ತದೆ. ಪೂಜೆಗಳಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. 3. ಕುಟುಂಬದ ಅಭಿವೃದ್ಧಿ, ನಾಗದೋಷವು ಕುಟುಂಬದಲ್ಲಿ ಕಲಹ, ಆರ್ಥಿಕ ಸಮಸ್ಯೆಗಳು ಮತ್ತು ನೆಮ್ಮದಿ ಕದಡುವುದಕ್ಕೆ ಕಾರಣವಾಗಬಹುದು. ಪರಿಹಾರ ಕ್ರಮಗಳಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. 4. ಸರ್ಪಶಾಪ ನಿವಾರಣೆ, ಹಾವುಗಳನ್ನು ಕೊಲ್ಲುವುದು ಅಥವಾ ಅವುಗಳಿಗೆ ತೊಂದರೆ ಕೊಡುವುದರಿಂದ ಸರ್ಪಶಾಪ ತಗುಲುತ್ತದೆ ಎಂಬ ನಂಬಿಕೆಯಿದೆ. ಇದರ ನಿವಾರಣೆಗೂ ಪೂಜೆಗಳನ್ನು ಮಾಡಲಾಗುತ್ತದೆ. ವಿದುರಾಶ್ವತ್ಥದಂತಹ ಸ್ಥಳಗಳಲ್ಲಿ ನಾಗದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಮೂಲಕ ಈ ದೋಷಗಳನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನೋದಿದ್ದೇ ಇರುತ್ತೆ. ಹಾಗೆ ಈ ನಾಗದೋಷಗಳಿಗೆ ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ. ಸೊ ಪರಿಹಾರಕ್ಕೆ ಸಮನಾದ ಒಂದು ಇದು ಮಾಡಬೇಕಾಗತ್ತೆ, ಹೋಮ ಹವನ, ಸೊ ನಾಗ ಪ್ರತಿಷ್ಠಾಪನೆ ಇವೆಲ್ಲನೂ ಮಾಡಿದ್ರೆ ಅದರದ್ದೇ ಆದ ಫಲ ಸಿಗುತ್ತೆ. ಸೊ ಹಾಗಾಗಿ ದೋಷಗಳು ಪರಿಹಾರ ಆಗುತ್ತೆ. ಸೊ ನೀವು ಬಂದು ಈ ನಾಗ ದೋಷನ ಪರಿಹಾರ ಮಾಡಿಕೊಡಲಿ. ಸೊ ಅದಕ್ಕೆ ಆದ ಒಂದು ಮೊತ್ತ ಇದೆ. ನಾವೇನು ಈಗ ತೋರಿಸ್ತಾ ಇದ್ದೀನಲ್ಲ, ಅಶ್ವತ್ಥ ಮರ, ವಿದುರ ಅಶ್ವತ್ಥ ಅಂತ ಏನು ಬಂದಿದೆ, ಈ ಮರದ ವಂಶ ಇದರಿಂದನೇ ಬಂದಿರೋದು. ಹಾಗಾಗಿ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ನಡೆಯುತ್ತೆ, ಗೋಜಾತ್ರೆ. ಸೊ ಅದರದ್ದು ಮಾಹಿತಿನೂ ಕಂಪ್ಲೀಟಾಗಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆದರೆ ವಿದುರಾಶ್ವತ್ಥದ ದನಗಳ ಜಾತ್ರೆ ಬಹಳ ದೊಡ್ಡದು ಮತ್ತು ಪ್ರಸಿದ್ಧವಾದದ್ದು. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲದೆ ಸ್ಥಳೀಯ ಆರ್ಥಿಕತೆ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಜಾತ್ರೆಯಲ್ಲಿ ಉತ್ತಮ ತಳಿಯ ದನಗಳು, ಎತ್ತುಗಳು ಮತ್ತು ಇತರೆ ಜಾನುವಾರುಗಳ ಖರೀದಿ ಮತ್ತು ಮಾರಾಟ ನಡೆಯುತ್ತದೆ. ರೈತರು ತಮ್ಮ ಜಾನುವಾರುಗಳನ್ನು ತಂದು ಪ್ರದರ್ಶಿಸುತ್ತಾರೆ ಮತ್ತು ವ್ಯಾಪಾರ ಮಾಡುತ್ತಾರೆ. ಇದಲ್ಲದೆ ಜಾನುವಾರುಗಳಿಗೆ ಸಂಬಂಧಿಸಿದ ವಿವಿಧ ಸ್ಪರ್ಧೆಗಳು, ಎತ್ತಿನ ಓಟ ಆಗಲಿ, ರೇಸ್ ಆಗಲಿ, ಜಿಗಿತ ಆಗಲಿ, ಇವೆಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಮಾಹಿತಿ ತುಂಬ ಅನುಕೂಲಕರವಾಗಿರುತ್ತೆ ಸ್ವೀಕರಿಸಿ, ಸಪೋರ್ಟ್ ಮಾಡಿ. ಸೊ ಧನ್ಯವಾದ. ಹಂಗೆ ಈ ಪಕ್ಕದ ಊರಲ್ಲಿ ಒಂದು ಜಾತ್ರೆ ಇತ್ತು, ಅದನ್ನು ಹಾಗೆ ಮುಗಿಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಬಾಯ್.